ನಾನು ದಿನೇಶ್ ಕುಮಾರ್ ಮೀನಾ, AC ಕೊಳ್ಳೇಗಾಲ ಇದ್ದೀನಿ. ನನಗೆ ERO ಎಲೆಕ್ಟೋರಲ್ ರೋಲ್ ಆಫೀಸರ್ ಕೊಳ್ಳೇಗಾಲ ಕಾನ್ಸ್ಟಿಟ್ಯೂನ್ಸಿಗೆ. ಈಗ ವಿಶೇಷ ಸಾಮಗ್ರಿ ಪರಿಷ್ಕರಣೆ ಅಂದರೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇದು ಚೀಫ್ ಎಲೆಕ್ಷನ್ ಕಮಿಷನ್ಗೆ ನೋಟಿಫೈ ಆಗಿರೋದು. ಸೊ ಈ ಪ್ರೊಸೆಸ್ಗೆ ನಾನು ಕರ್ನಾಟಕ ಸ್ಟೇಟಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈ ಪ್ರೊಸೆಸ್ ಅಂದರೆ ಏನು, 2002 ಅಲ್ಲಿ ಲಾಸ್ಟ್ ಟೈಮ್ ಇದು ಆಗಿರೋದು. 2002 ಮತದಾರ ಚೀಟಿ ಏನಿದೆ ಅದನ್ನು ಪ್ರೆಸೆಂಟಿಂದ ಅಪ್ಡೇಟ್ ಮಾಡ್ತಾಯಿದ್ದೀವಿ. ಫಾರ್ ಎಕ್ಸಾಂಪಲ್, ಯಾರಿಗೆ ಡೆತ್ ಆಗಿರೋದು, ಯಾರಿಗೆ ಹೆಸರು ಅದರಲ್ಲಿ ಲಿಸ್ಟಲ್ಲಿ ಇಲ್ಲ, ಅವ್ರು ಯಾರಿಗೆ ಏನಾದರೂ ಅಮೆಂಡ್ಮೆಂಟ್ ಅವ್ರು ಚೇಂಜಸ್ ಮಾಡಬೇಕು, ಈ ಪ್ರೊಸೆಸ್ಸಲ್ಲಿ ಮಾಡ್ತೀವಿ. ಸೊ ಇಟ್ ಈಸ್ ಅನ್ ಅಪ್ಡೇಷನ್ ಆಫ್ ಎಲೆಕ್ಟೋರಲ್ ರೂಲ್ಸ್. ಮೊದಲೇ 10 ಬಾರಿ ಇದು ಆಗಿರೋದು. ಇದನ್ನು ದಿಸ್ ಟೈಮ್ SIR ಇಸ್ ದಿ 11th ಟೈಮ್ ವಿ ಆರ್ ಕಂಡಕ್ಟಿಂಗ್ ದಿಸ್ SIR. ಈ SIRಗೆ 7 ಸ್ಟೇಜ್ ಇದೆ. ಫಸ್ಟ್ ಸ್ಟೇಜಲ್ಲಿ ತಯಾರಿ ತರಬೇತಿ ಮಾಡಲೇಬೇಕು. ಇದರಲ್ಲಿ ನಾವು ಎಲ್ಲ BLOಗಳನ್ನು ಅಪಾಯಿಂಟ್ ಮಾಡಿದ್ದೀವಿ. ಸೊ ಆ BLOಗಳನ್ನು ಟ್ರೈನಿಂಗ್ ಕೊಡಲಿಕ್ಕೆ ಟೈಮು 2026ರಿಂದ 29/6/2026ವರೆಗೆ. ಈ 90 ದಿನಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ಹೇಗೆ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಬೇಕು, ಹೇಗೆ ಕಲೆಕ್ಟ್ ಮಾಡಬೇಕು, ಏನೇನು ಮಾಹಿತಿ ಸಿಟಿಸನಿಂದ ಕೇಳಬೇಕು ಅಂತ. ನೆಕ್ಸ್ಟ್ ಸ್ಟೇಜಲ್ಲಿ ಎಲ್ಲ BLOಗಳನ್ನು ಮನೆಗೆ ಭೇಟಿ ಕೊಡಿ. ಅವರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಡೂಪ್ಲಿಕೇಟಲ್ಲಿ ಕೊಡ್ತಾರೆ. 1 ಎನ್ಯುಮರೇಷನ್ ಫಾರ್ಮ್ ಅವರು ತಗೊಳ್ತಾರೆ, 1 ಅವರಿಗೆ ಅಕ್ನಾಲೇಜ್ಮೆಂಟ್ ಕಾಪಿ ಕೊಡ್ತಾರೆ. ಥರ್ಡ್ ಸ್ಟೇಜಲ್ಲಿ ಎಲ್ಲ ಬೂತ್ಗಳನ್ನು ನಮಗೆ ಚೀಫ್ ಎಲೆಕ್ಷನ್ ಕಮಿಷನಿಂದ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ ದಟ್ ಯಾವುದು ಬೂತಲ್ಲಿ 1200ಕ್ಕಿಂತ ಜಾಸ್ತಿ ಜನ ಇದೆ ಅದನ್ನು ರೀಡಿಸ್ಟ್ರಿಬ್ಯೂಟ್ ಮಾಡಲೇಬೇಕಾ. ಸೊ ಅದನ್ನು ರೀಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ನಮ್ಮ ಪೊಲಿಟಿಕಲ್ ಪಾರ್ಟಿ ಜೊತೆ ಕೂಡ ಇವತ್ತು ಮೀಟಿಂಗ್ ಮಾಡಿದ್ದೀವಿ. ಆ ಮೀಟಿಂಗಲ್ಲಿ ಇದು ಚರ್ಚೆ ಆಯಿತು. ನಿಮ್ಮಲ್ಲಿ ಏನೇನು ಸಜೆಷನ್ ಇದೆ ಅದು ಕೊಡ್ಬೋದು. ಅದು ಇದೆಲ್ಲ ಬೂತ್ಗಳನ್ನು ವಿಲ್ ರಿಆರ್ಗನೈಸ್. ನೆಕ್ಸ್ಟ್ ಸ್ಟೇಜಲ್ಲಿ ಏನೇನು ಎನ್ಯುಮರೇಷನ್ ಫಾರ್ಮ್ BLO ಕಲೆಕ್ಟ್ ಮಾಡಿದ್ದೀವಿ ಅದರ ಬೇಸಿಸ್ ಮೇಲೆ ವಿಲ್ ಪ್ರಿಪೇರ್ ಅ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್. ಆ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ಗೆ ಪಬ್ಲಿಷಿಂಗ್ ಡೇಟ್ ಇಸ್ 5 August 2026ಗೆ ದಟ್ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ವಿಲ್ ಬಿ ಪಬ್ಲಿಷ್. ಆ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಬೇಸಿಸ್ ಮೇಲೆ ಯಾವ ಪಬ್ಲಿಕ್ಗೆ ಹಕ್ಕುಗಳು, ಅವರ ಆಕ್ಷೇಪಣೆಗಳು ಇದೆ, ಅವರು ದೇ ಕ್ಯಾನ್ ಸಬ್ಮಿಟ್ ಟು ERO ಆಫೀಸ್. ಆಲ್ ದೀಸ್ ರೈಟ್ಸ್ ಆ್ಯಂಡ್ ಆಬ್ಜೆಕ್ಷನ್ಸ್ ವಿಲ್ ಬಿ ದಿ ಪರಿಶೀಲನೆ ಮಾಡಲಿಕ್ಕೆ ಜವಾಬ್ದಾರಿ ಆಗುತ್ತೆ ERO ಪ್ಲಸ್ EROಗೆ. ಸೊ ಇದು ರೈಟ್ಸ್ ಆ್ಯಂಡ್ ಆಬ್ಜೆಕ್ಷನ್ಗೆ ಪರಿಶೀಲನೆ ಮಾಡುವಾಗ ಎಲ್ಲರಿಗೂ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟ ನಂತರ ಅವರಿಂದ ದಾಖಲಾತಿ ತಗೊಳ್ತೀವಿ. ಆ ದಾಖಲಾತಿ ಪ್ಲಸ್ ಇನ್ಕ್ವೈರಿ ಬೇಸಿಸ್ ಮೇಲೆ ಫೈನಲ್ ಏನು ರಿಸಲ್ಟ್ ಇದೆ ಅದನ್ನು ವಿಲ್ ಪ್ರಿಪೇರ್ ಆ್ಯಂಡ್ ಫೈನಲ್ ಅಂತಿಮ ಮತದಾರರು ಪಟ್ಟಿಯ ಪ್ರಕಟಣೆ ಇಸ್ 7/10/2026. ಅಂದರೆ 7 ಅಕ್ಟೋಬರ್ಗೆ ದಿ ಪ್ರೊಸೆಸ್ ಆಫ್ SIR ವಿಲ್ ಬಿ ಕಂಪ್ಲೀಟೆಡ್ ಇನ್ ದಿ ಕರ್ನಾಟಕ. ಇದು 7 ಸ್ಟೆಪ್ ಪ್ರೊಸೆಸ್ಗೆ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ಪ್ಲಸ್ ಇದು ಆದ ನಂತರ ಫೈನಲ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಆದ ನಂತರ ಹೋದ್ರೆ ಯಾರಾದರೂ ಸಿಟಿಸನ್ಗೆ ಏನಾದರೂ ಅಬ್ಜೆಕ್ಷನ್ ಇದೆ, ಫಸ್ಟ್ ಅಪೀಲ್ಸ್ ಲೈ ವಿತ್ ದಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ವಿಚ್ ಇಸ್ ದಿ ಡೆಪ್ಯೂಟಿ ಕಮಿಷನರ್ ಆಫ್ ದಿ ಡಿಸ್ಟ್ರಿಕ್ಟ್. ಸೆಕೆಂಡ್ ಅಪೀಲ್ಸ್ ಲೈಸ್ ವಿತ್ ದಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್. ಸೊ ಯಾರಾದ್ರೂ ತೊಂದರೆ ಇದೆ ಅವರು ಈ ಅಪೀಲ್ ಪ್ರೊವಿಷನ್ ಕೂಡ ಯೂಸ್ ಮಾಡ್ಬೋದು. ಧನ್ಯವಾದಗಳು.